ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿಟ್ಟುಕೊಂಡರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಇದಕ್ಕಾಗಿ ನಾವು ಆಹಾರದ ಕಡೆಗೆ ವಿಶೇಷ ಗಮನ ಕೊಡಬೇಕು. ಡಿಹೈಡ್ರೇಷನ್ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕು. ಕೆಲವೊಂದು ಹಣ್ಣುಗಳು ಕೂಡ ದೇಹವನ್ನು ತಂಪಾಗಿಡಲು ಸಹಾಯ ಮಾಡುತ್ತವೆ. ಬಿಸಿಲಿನಿಂದ ಉಪಶಮನ ನೀಡುವ ಹಣ್ಣುಗಳು ಯಾವ್ಯಾವು ಎಂದು ತಿಳಿಯೋಣ ಬನ್ನಿ. ಮೊದಲನೇದು ಕಲ್ಲಂಗಡಿ. ಬೇಸಿಗೆಯಲ್ಲಿ ಕಲ್ಲಂಗಡಿ ಹಣ್ಣು ಹೆಚ್ಚು ಪ್ರಮಾಣದಲ್ಲಿ ಸೇವಿಸಬೇಕು. ಇದು ಶೇಕಡ 92ರಷ್ಟು ನೀರಿನ ಅಂಶವನ್ನು ಹೊಂದಿರುವುದರಿಂದ ನಿಮ್ಮ ದೇಹದಲ್ಲಿ ನೀರಿನ ಮಟ್ಟವನ್ನು ಕಾಪಾಡುತ್ತದೆ. ಅಜೀರ್ಣ ಸಮಸ್ಯೆ ಇರುವವರಿಗೆ ಈ ಹಣ್ಣು ತುಂಬಾ ಉಪಯುಕ್ತವಾಗಿದೆ. ಎರಡನೇದು ಬೆಲ್ಲದ ಹಣ್ಣು. ಬೇಸಿಗೆ ಬಂತಂದ್ರೆ ಬೆಲ್ಲದ ಹಣ್ಣಿನ ಜ್ಯೂಸ್ಗೆ ಎಲ್ಲಿಲ್ಲದ ಬೇಡಿಕೆ. ಈ ಜ್ಯೂಸ್ ಕುಡಿದರೆ ಹೀಟ್ ಆಗುವುದಿಲ್ಲ ಮತ್ತು ನಿಮ್ಮ ಹೊಟ್ಟೆ ತಂಪಾಗಿರುತ್ತದೆ. ಮೂರನೇದು ಹಿಪ್ಪು ನೇರಳೆ. ಬೇಸಿಗೆಯಲ್ಲಿ ಹಿಪ್ಪು ನೇರಳೆ ಏಕೆ ತಿನ್ನಬೇಕು ಗೊತ್ತಾ? ಇದನ್ನು ತಿನ್ನುವುದರಿಂದ ಹಲವಾರು ರೀತಿಯ ಕಾಯಿಲೆಗಳು ಸಹ ನಿಮ್ಮಿಂದ ದೂರ ಉಳಿಯುತ್ತವೆ. ಇದನ್ನು ತಿನ್ನುವುದರಿಂದ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿರುತ್ತದೆ. ಮಧುಮೇಹ ರೋಗಿಗಳಿಗೆ ಸಹ ಇದು ಪ್ರಯೋಜನಕಾರಿಯಾಗಿದೆ. ನಾಲ್ಕನೇದಾಗಿ ನೇರಳೆ ಹಣ್ಣು. ನೇರಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಇದೆ. ಉತ್ಕರ್ಷಣ ನಿರೋಧಕಗಳು ಇದು ಹೊಂದಿರುತ್ತದೆ. ಇದು ಬೇಸಿಗೆಯಲ್ಲಿ ನಿಮ್ಮನ್ನು ತಾಜಾ ಆಗಿರಿಸಬಲ್ಲದು. ಬೇಸಿಗೆಯಲ್ಲಿ ನೇರಳೆ ಹಣ್ಣು ತಿನ್ನುವುದರಿಂದ ದೇಹಕ್ಕೆ ಹೀಟ್ ಆಗುವುದಿಲ್ಲ.